ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರ ಮನೇಲೂ ದೀಪಾವಳಿ ಹಬ್ಬ ಹೇಗೆಲ್ಲ ಆಚರಿಸಿದ್ರಿ? ಎಲ್ಲರೂ ಸೇಫಾಗಿ ಆಚರಿಸಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮನೆ ದೀಪಾವಳಿ ಹಬ್ಬದ ಧನಲಕ್ಷ್ಮಿ ಪೂಜೆ ಹೇಗೆ ಮಾಡಿದೆ ಏನು, ಮತ್ತು ಮನೆಯನ್ನೆಲ್ಲ ನಾನು ಯಾವ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೆ, ಮತ್ತು ದೇವ್ರ ಪೂಜೆನ ದೇವ್ರ ಮನೇನ ಎಷ್ಟು ಅಲಂಕಾರ ಮಾಡ್ಕೊಂಡಿದ್ದೆ ಅಂತ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ನಾನು ಧನಲಕ್ಷ್ಮಿ ಹಬ್ಬದ ದಿನವೇ ಈ ಡೆಕೋರೇಷನ್ ಎಲ್ಲ ಮಾಡಿದೆ. ಸೊ 3 ಡೇಸ್ ಕಂಟಿನ್ಯೂ ಆಯಿತು. ಮನೇಲಿ 21 ದೀಪ ಹಚ್ಚಿ ಈ ಸಲ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ರಂಗೋಲಿಗೆ ಕಲರ್ ಹಾಕಿದ್ಲ ಅಂದರೆ ಹಬ್ಬದ ಕಳೆ ಬರಲ್ಲ ಅಲ್ವಾ? ಸೊ ಹಬ್ಬದ ಕಳೆ ಬರಲಿ ಅಂತ ರಂಗೋಲಿಗೆ ಕಲರ್ಫುಲ್ಲಾಗಿ ಕಲರ್ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಸೊ ದೀಪ ಹಚ್ಚಿ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ. ಮನೇಲಿ ಸಿಹಿ ಮಾಡ್ಕೊಂಡು ತಿಂದ್ವಿ. ಸೊ ಪಟಾಕಿ ಏನು ಹೊಡೆಯೋಲ್ಲ. ನನಗೆ ಪಟಾಕಿ ಹೊಡೆಯೋ ಒಂದು ಕಾನ್ಸೆಪ್ಟ್ ಇಷ್ಟ ಇಲ್ಲ. ಅದು ಯಾಕಪ್ಪ ಅಷ್ಟೊಂದು ಇಂಟ್ರೆಸ್ಟ್ ನನಗೆ ಫಸ್ಟಿಂದನೂ ಏನು ಬರಲಿಲ್ಲ. ಈಗಂತೂ ಮಕ್ಕಳಾದಮೇಲೆ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ ಪಟಾಕಿ ಹೊಡೆಯೋದು. ಅದರಿಂದ ಮಕ್ಕಳಿಗೆ ಜೋರು ಸೌಂಡು, ಕಿವಿಗೆ ತೊಂದರೆ ಆಗುತ್ತೆ, ಮತ್ತು ಹೆದರ್ತಾರೆ, ಬೆಚ್ಚಿ ಬೀಳ್ತಾರೆ. ಅದಲ್ದಲೇ ಪ್ರಾಣಿಗಳು, ಅದರಲ್ಲೂ ಮನೇಲಿ ಸಾಕಿರೋ ನಾಯಿಗಳು ಅಥವಾ ಸ್ಟ್ರೀಟ್ ಡಾಗ್ಸು ತುಂಬಾ ಹೆದರ್ತವೆ ಫ್ರೆಂಡ್ಸ್. ದಯವಿಟ್ಟು ಪಟಾಕಿ ಹೊಡೆಯೋದು ನಿಮ್ಮ ಸಂತೋಷಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹೊಡೀರಿ. ಜೋರು ಸೌಂಡ್ ಆಗೋವಂಥದ್ದು ಹೊಡಿಬೇಡಿ. ತುಂಬಾ ಬೇಜಾರಾಗುತ್ತೆ ನನಗೆ. ಆ ನಾಯಿಗಳು ಹೆದ್ರುಕೊಂಡು ಕೂತಿರೋದು ಅದನ್ನೆಲ್ಲ ನೋಡ್ಲಿಕ್ಕೆ ನಂಗೆ ಆಗೋದಿಲ್ಲ. ಕೇವಲ ಸಿಂಗಲ್ ಒಂದು ಪಟಾಕಿನೂ ತಂದು ನನಗೆ ಹೊಡಿಲೇ ಇಲ್ಲ ನಾವು. ಸೊ ದೀಪ ಹಚ್ಚಿ ಮನೆ ಸಿಹಿ ಮಾಡಿ ಹಾಗೆ ನಮ್ಮ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. 4-5 ಅಂಗಡಿಗಳಿಗೆ ಪೂಜೆಗೆ ಹೋಗಿದ್ವಿ. ಲಕ್ಷ್ಮೀ ಪೂಜೆಗೆ ಕರೆದಿದ್ರು. ಸೊ ಹೀಗೆ ನಮ್ಮ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೋಡಿ, ಈ ವಿಡಿಯೋದಲ್ಲಿ ನಮ್ಮನೆ ಹಬ್ಬದ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಇದು ಈವ್ನಿಂಗು, ಸಂಜೆ ಈ ಸ್ಯಾರಿ ಹಾಕ್ಕೊಂಡು ನಾನು ಮನೆ ತುಂಬ ದೀಪ ಹಚ್ತಿರೋ ವಿಡಿಯೋನ ಹಾಗೆ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಈವ್ನಿಂಗ್ ಮನೆ ತುಂಬ ದೀಪ ಎಲ್ಲ ಹಚ್ಚಿಟ್ಟು ನೆಮ್ಮದಿಯಾಗಿ ಪೂಜೆ ಮಾಡಿ ಮಕ್ಕಳಿಗೆಲ್ಲ ಹಬ್ಬದ ಬಗ್ಗೆ ಹೇಳಿಕೊಟ್ಟು ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮ ದಿನನ ಎಂಡ್ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮನೆ ದೀಪಾವಳಿ ಹಬ್ಬದ ವಿಡಿಯೋ. ನೀವು ಸ್ಪೆಷಲಾಗಿ ಏನು ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ತಿಳಿಸಿ. ಸೊ ಇನ್ನು ನನ್ನ ದೀಪಾವಳಿ ಡೆಕೋರೇಷನ್ನು ಮತ್ತು ಈ ಪೂಜೆ ಮಾಡಿದ ವಿಧಾನ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಒಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಸ್ಟೇ ಟ್ಯೂನ್ಡ್. ನೋಡಿ, ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ.
ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ದೀಪಾವಳಿ ಬೆಳಕಿನ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲೂ ಬೆಳಕು ತರಲಿ, ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿರಲಿ ಅಂತ ಈ ಮೂಲಕ ನಮ್ಮ ಫ್ಯಾಮಿಲಿ ವತಿಯಿಂದ ನಿಮ್ಮೆಲ್ಲರಿಗೂ ವಿಶ್ ಮಾಡ್ತೀವಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ದೀಪಾವಳಿ ಹೇಳುವ. ದೀಪಾವಳಿ.